ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳ್ಸೋಕೆ ಬಂದಿದ್ದೀನಿ, ಯಾರೆಲ್ಲ ಸ್ಟೂಡೆಂಟ್ಸ್ PUC ಮುಗಿಸಿದ್ದೀರಾ, ಯಾರೆಲ್ಲ ಲಾ ಮಾಡಬೇಕು, 5 ಇಯರ್ಸ್ LLB ಲಾ ಮಾಡಬೇಕು. ಸೊ ನಾವಿವಾಗ ಜಾಯಿನ್ ಆಗಬೇಕು. 2026-27 ಅಡ್ಮಿಷನ್ ಓಪನ್ ಆಗಿದೆ ಗೈಸ್. ಅಡ್ಮಿಷನ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ PUC ಪಾಸ್ ಆಗಿದ್ದೀರೋ ಸೊ ಅವರೆಲ್ಲ ದಯವಿಟ್ಟು ಹೋಗಿ, ನೀವು ಯಾರೆಲ್ಲ ಲಾ ಮಾಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ದಯವಿಟ್ಟು ಹೋಗಿ ಜಾಯ್ನ್ ಆಗ್ಬೋದು ಗೈಸ್. ಸೊ ಯಾವಾಗಿಂದ ಡೇಟ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾವ್ಯಾವ ಕಾಲೇಜು ಅಂತಂದ್ಬಿಟ್ಟು ಪ್ರತಿಯೊಂದು ಯಾರೆಲ್ಲ ಇವಾಗ ಜಾಯ್ನ್ ಆಗ್ಬೋದು. 3 ಇಯರ್ಸ್ LLB ಇನ್ನೂ ಬಿಟ್ಟಿಲ್ಲ ಗೈಸ್. 3 ಇಯರ್ LLB ನಿಮಗೆ ಆಲ್ಮೋಸ್ಟ್ ಜುಲೈಯಲ್ಲಿ ಬಿಡ್ಬೋದು ನಿಮ್ಮದು ಅಡ್ಮಿಷನ್ನು. ಬಟ್ ಈಗ 5 ಇಯರ್ಸ್ LLB ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಪ್ರೂವ್ ಆಗಿದೆ 30 ಅಂದರೆ ಏಪ್ರಿಲ್ 30 ಅಪ್ರೂವ್ ಆಗಿದೆ ಗೈಸ್. ಸೊ ನಿಮಗೆ ಕರ್ನಾಟಕ ಲಾ ಸ್ಟೇಟ್ ಯೂನಿವರ್ಸಿಟಿ ಹುಬ್ಬಳ್ಳಿ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದಿ ಫಸ್ಟ್ ಇಯರ್ ಆಫ್ ಫಾಲೋಯಿಂಗ್ ಪ್ರೋಗ್ರಾಮ್ಸ್. ಯಾವುದಕ್ಕಪ್ಪ, ಅಕಾಡೆಮಿಕ್ ಇಯರ್ 2026-27ಗೆ ನೀವು KSLU ಕಡೆಯಿಂದ LLB ಜಾಯ್ನ್ ಆಗಬೇಕು ಅಂತಂದರೆ 5 ಇಯರ್ BA LLB, BBA LLB, BCom LLB ಇದಿಷ್ಟೂ ನೀವು ಜಾಯ್ನ್ ಆಗೋರು 5 ಇಯರ್ LLBನ. ಸೊ ಇವಾಗ ಅಡ್ಮಿಷನ್ ನೋಟಿಫಿಕೇಷನ್ ಓಪನ್ ಆಗಿದೆ, ಅಡ್ಮಿಷನ್ ಓಪನ್ ನಡೀತಾ ಇದೆ. ಸೊ ಯಾವಾಗಪ್ಪ ಅಡ್ಮಿಷನ್ ಓಪನ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಇಯರ್ ಆಫ್ 5 ಇಯರ್ LLB ಪ್ರೋಗ್ರಾಮ್ಸ್ದು 4th ಮೇ 2026 ಜಾಯ್ನಿಂಗು ಓಪನ್ ಆಗುತ್ತೆ ಗೈಸ್. ನೀವು ನಿಮ್ಗೆ ಇಷ್ಟ ಬಂದಿರೋ ಕಾಲೇಜ್ಗಳಲ್ಲಿ ಸೊ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಆಮೇಲೆ 5 ಇಯರ್ BA LLB, BBA LLB, BCom LLB ಆನರ್ಸು ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು ಆಟೋನಮಸ್ ಕಾಲೇಜುಗಳಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. May 4th 2026ಇಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಯಾವಾಗಪ್ಪ, ಅಡ್ಮಿಷನ್ ಕ್ಲೋಸ್ ಆಗೋದು ಯಾವಾಗ, ಸೊ ನೆಕ್ಸ್ಟು June 50th ಅಲ್ಲಿಗೆ ನಿಮಗೆ. ಸೊ ಟೋಟಲಿ ಒಂದು 51 ಡೇಸ್ ಕೊಟ್ಟಿದ್ದಾರೆ ಅಂತಲೇ ನಾನು ನಿಮಗೆ ಹೇಳ್ಬೋದು ಗೈಸ್. ಸೊ ಯಾರೆಲ್ಲ ನಿಮ್ಮ ಕಾಲೇಜು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಕಾಲೇಜ್ ಗ್ರೂಪ್ಸ್ಗೂ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ LLB ಓದಬೇಕು ಅಂತ ಅಂದ್ಕೊಂಡಿದ್ದೀರೋ, LLBಲಿ ಗುರಿ ಮಾಡಬೇಕು ಅಂತ ಇದ್ದೀರೋ, ಅಡ್ವೊಕೇಟ್ ಆಗಬೇಕು ಅಂತ ಇದ್ದೀರೋ ಅವರೆಲ್ಲ 5 ಇಯರ್ಸ್ LLBನ ಜಾಯ್ನ್ ಆಗೋದಕ್ಕೆ ಈಗ ಅಡ್ಮಿಷನ್ ಓಪನ್ ಮಾಡಿದ್ದಾರೆ KSLU ವತಿಯಿಂದ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಕಡೆ ವತಿಯಿಂದ. ಸೊ ಈಗ ಆಲ್ರೆಡಿ ಅಡ್ಮಿಷನ್ ಓಪನ್ ಆಗಿದೆ. ಸೊ ಅಂದರೆ ನಾಳೆ ಸೋಮವಾರದಿಂದ, ನಾನು ಮಾಡ್ತಾ ಇರೋದು 3rd May. ಸೊ 4th Mayಯಿಂದ ನಿಮಗೆ ಅಡ್ಮಿಷನ್ ಓಪನ್ ಆಗ್ತಾಯಿದೆ ಗೈಸ್. ಸೊ ಅದಾದಮೇಲೆ ನಿಮಗೆ ನೋಡಿ ಮೆರಿಟ್ ಬೇಸಿಸ್ ಯಾವಾಗಪ್ಪ ಅಂತಂದರೆ ಅನೌನ್ಸ್ಮೆಂಟು 17ನೇ ತಾರೀಕು 6ನೇ ತಿಂಗಳು. ಅಂದರೆ ನಿಮಗೆ ಇವಾಗ ಅಪ್ಲೈ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ಗೆ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೆ ಕ್ಯಾಟಗರಿ ಅಲ್ಲಿ ಬರುತ್ತೆ, ನಿಮಗೆ ಕನ್ಸಲ್ಟೇಟೆಡ್ ಸ್ಟೇಟ್ಮೆಂಟು. ಅದಾದಮೇಲೆ ಫೈನಲಿ ನೀವು ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಫಾರ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ದ ಫಸ್ಟ್ ಲಿಸ್ಟ್ ವಿತೌಟ್ ಫೈನ್. ಅಂದರೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಗೈಸ್, ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕ್ತಾದ್ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಬಿಟ್ಟಾಗ ನಿಮಗೆ June 30th ಒಳಗಡೆ ನೀವು ಹೋಗಿ ಜಾಯ್ನ್ ಆಗಬೇಕಾಗುತ್ತೆ. ಸೊ ಲಾಸ್ಟ್ ಡೇಟ್ ಏನಾದರೂ ಮುಗ್ದಾದ್ಮೇಲೆ ನೀವು ಹೋಗಬೇಕು ಅಂತಂದರೆ ನಿಮಗೆ 500 ರೂಪೀಸ್ ಫೀಸ್ ಕೂಡ, ಪೆನಲ್ಟಿ ಕೂಡ ಹಾಕ್ತಾರೆ, ಫೈನ್ ಹಾಕ್ತಾರೆ. ಸೊ ಅದು ನಿಮಗೆ July 3rd ಇರುತ್ತೆ ಗೈಸ್. ಸೊ ಇದಿಷ್ಟು ಸೆಕೆಂಡ್ ಲಿಸ್ಟು ಕೂಡ ಬಿಡ್ತಾರೆ. ಸೊ ನೀವು ಹೋಗಿ ಯಾವ್ಯಾವ ಕಾಲೇಜಲ್ಲಿ ಮಾಡಬೇಕು ಅಂತ ಇದ್ದೀರೋ ಆ ಒಂದು ಕಾಲೇಜನ್ನ ನೀವು ವಿಚಾರಿಸ್ಕೊಂಡ್ರೆ ಸಾಕು ಗೈಸ್. ಈ ಒಂದು ಮೆರಿಟ್ ಲಿಸ್ಟ್ ಬಗ್ಗೆ ನಿಮಗೆ ತುಂಬಾ ಮಾಹಿತಿ ಕಾಲೇಜುಗಳಲ್ಲಿ ಕೊಡ್ತಾರೆ. ಸೊ ಈ ಒಂದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತ ಮಾಡೋ ಅಂಥ ಒಂದು ವಿಷಯ ನಿಮಗೆ ತಿಳಿಸೋವಂಥ ವಿಡಿಯೋ ಇದಾಗಿತ್ತು ಗೈಸ್. ಸೊ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ರತಿಯೊಂದು ಲಾ ರಿಲೇಟೆಡ್ ಯಾವುದೇ ವಿಷಯದ ಮುಖಾಂತರ ನಿಮಗೆ ವಿಡಿಯೋ ಬೇಕು ಅಂತಂದರೆ, ಯಾವುದೇ ವಿಷಯ ಗೊಂದಲ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ ಗೈಸ್, ಅಥವಾ ಕಮೆಂಟ್ ಬಾಕ್ಸ್ನಲ್ಲೇ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ. ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಲಾ ರಿಲೇಟೆಡ್ ನೋಟ್ಸ್ಗಳನ್ನ ನಿಮಗೆ ಸಿಗ್ತದೆ ಗೈಸ್, ಪ್ರತಿಯೊಂದು ಸಿಗುತ್ತೆ ಅಲ್ಲೇ. ಸೊ ಈ ಒಂದು ವಿಡಿಯೋ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡೋದಾಗಿತ್ತು. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.